ಧನುಷ್ ಮಂಜುನಾಥ್ ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಇದೇ ನನ್ನ ಐಡೆಂಟಿಟಿ. ಧನುಷ್ ಮಂಜುನಾಥ್ ನೋಡಿ, ಈಗ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ಕೂಡ ಇವ್ರನ್ನ ಯಾರೂ ಕೂಡ ಸ್ವಲ್ಪ ಇಲ್ಲಿ ಐಡೆಂಟಿಫೈ ಮಾಡಿರಲಿಲ್ಲ. ಅಂದರೆ ಇವರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇವ್ರದ್ದು ಈ ಒಂದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ತೆಗೆದು ನೋಡ್ಬೋದು. ಇವರಿಗೆ ಕಮ್ಮಿ ಜನ ಇಲ್ಲಿ ಫಾಲೋವರ್ಸ್ ಇದ್ದಾರೆ. ಆದರೆ ಬಿಗ್ ಬಾಸ್ಗೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಏನಪ್ಪ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾನೆ, ಇವನು ಯಾಕೆ ಇಲ್ಲಿ ಬಿಗ್ ಬಾಸ್ಗೆ ಬರಬೇಕಿತ್ತು, ಗಿನ್ನಿಸ್ ರೆಕಾರ್ಡ್ಗಿಂತ ಯಾವುದಾದ್ರೂ ದೊಡ್ಡ ಶೋ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇವನು ಮೋಸ್ಟ್ಲಿ ಮೆಂಟ್ಲಿರಬೇಕು, ಹುಚ್ಚ ಇರಬೇಕು, ಅಂಥ ದೊಡ್ಡ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ನೇ ಇಲ್ಲಿ ಹರಿದಾಕಿದಾನಲ್ವಾ ಅಂತಂದ್ಬಿಟ್ಟು ಸುಮಾರು ಕಮೆಂಟ್ಸ್ಗಳ ಸುರಿಮಳನೆ ಇಲ್ಲಿ ಬಂದಿದೆ. ಈಗಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮೊದಲನೇ ಪ್ರೋಮೋದಲ್ಲಿ ಇವರ ಹೆಸರು ಗೊತ್ತಾಗಿರಲಿಲ್ಲ, ಆದರೆ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ಆದರೆ ಇವಾಗ ಅವರು ಗಿನ್ನಿಸ್ ರೆಕಾರ್ಡ್ ಏನು ಹರಿದಾಕಿದ್ದಾರೆ ಅದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಇದೆ ಅಂತಂದ್ಬಿಟ್ಟು ಸುಮಾರು ಜನ ಅವರ ಒಂದು ಅನಿಸಿಕೆನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಜಸ್ಟ್ ಒಂದು ರಿಯಾಲಿಟಿ ಶೋಗೋಸ್ಕರ ಗಿನ್ನಿಸ್ ಸರ್ಟಿಫಿಕೇಟ್ನ ಹರಿತಾರ. ಬಿಗ್ ಬಾಸ್ಗೆ ಹೋದರೆ ಲೈಫ್ ಗೆದ್ದೆ ಅನ್ನೋ ಭ್ರಮೆಯಲ್ಲಿ ಇದ್ದಾವೆ ಗೂಬೆಗಳು ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಕಮೆಂಟ್ ಕೂಡ ಹಾಕಿದ್ದಾರೆ. ನನ್ನ ಒಂದು ಐಡೆಂಟಿಟಿ ಇಲ್ಲಿ ಈ ಒಂದು ಗಿನ್ನಿಸ್ ರೆಕಾರ್ಡು ಅಂತಂದ್ಬಿಟ್ಟು ಇಲ್ಲಿ ಮಂಜುನಾಥ್ ಅಂದರೆ ಧನುಷ್ ಮಂಜುನಾಥ್ ಅವರು ಕೂಡ ಇಲ್ಲಿ ಪ್ರೋಮೋದಲ್ಲಿ ಹೇಳಿದ್ದಾರೆ. ಆದರೆ ಈ ಒಂದು ಸರ್ಟಿಫಿಕೇಟ್ನ ಯಾಕೆ ಹರಿದಾಕಕ್ಕೆ ಹೇಳಿದ್ರು ಜಡ್ಜಾದ ಸಂಗೀತ ಅವರು ಅಂತಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ. ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದೆ, ಯಾಕೆ ಸರ್ಟಿಫಿಕೇಟ್ನ ಇಲ್ಲಿ ಹರಿದು ಹಾಕಿಸ್ರು ಅಂದರೆ ಡಿಸ್ಟ್ರಾಯ್ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಿ ಇಮ್ಮಿಡಿಯೇಟ್ ಆಗಿ ಅವರು ಹರಿದೇ ಹಾಕಿದ್ರು. ಆದರೆ ಇದು ಜೆರಾಕ್ಸು ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಂಡಿದ್ದಾರೆ. ಇದು ಒರಿಜಿನಲ್ಲ ಜೆರಾಕ್ಸಾ ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು, ಮತ್ತು ಈ ಸ್ಪರ್ಧಿ ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತಾ, ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತಾ, ಎಂಟ್ರಿ ಕೊಡಬಾರ್ದಾ, ನಿಮ್ಮ ಸಪೋರ್ಟ್ ಇವರಿಗೆ ಇರುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.